ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೆ. ಅದು ಏನಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ನಾವೇನೇ ಮಾಡಿದರೂ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ನೋಡಿ, ಇದು ಒಂದು ಪ್ರಾಡಕ್ಟು ಹ್ಯಾಪಿ ಪ್ಲ್ಯಾನೆಟ್ ಅಂತ. ಇದು ಕ್ಲೀನ್ ಮಾಡೋದು. ನಾವು ಎಷ್ಟೇ ವರ್ಷದ ಹಳೆಯ ಕಲೆಗಳಿದ್ರೂ ಇದರಲ್ಲಿ ನಾವು ಸೆಕೆಂಡಲ್ಲಿ ನಾವು ಕ್ಲೀನ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ನೋಡೋಣ ಅಂತ ಆನ್ಲೈನ್ ಬುಕ್ ಮಾಡಿ ತರಿಸಿದ್ದೆ. ಈಗ ಇದನ್ನು ಓಪನ್ ಮಾಡಿಬಿಟ್ಟು ನೋಡೋಣ ಬನ್ನಿ. ಇದಕ್ಕೆ ಒಂದು ಸ್ಪ್ರೇ ಕೊಟ್ಟಿರ್ತಾರೆ ಈ ಥರ. ಅದನ್ನು ಇದರೊಳಗಡೆ ಹಾಕಿಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ, ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು, ಇಲ್ಲಿ ಮುಂದ್ಗಡೆ ಇದು ಆಪ್ಷನ್ಸ್ ಕೊಟ್ಟಿರ್ತಾರೆ ಸ್ಪ್ರೇಗೆ ಅಂತಲೇ. ಅಲ್ಲಿ ಮುಂದ್ಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದು ಇಂಟು ಮಾರ್ಕ್ ಹಾಕಿರ್ತಾರೆ. ಇಂಟು ಮಾರ್ಕ್ ಹಾಕಿದರೆ ಅದು ಆನ್ ಆಗಲ್ಲ. ಅದನ್ನು ಸ್ವಲ್ಪ ರೈಟಿಗೆ ತಿರುಗಿಸಿದ್ರೆ ಅದು ಸ್ಪ್ರೇದ ಆಪ್ಷನ್ ಕೊಟ್ಟಿರ್ತಾರೆ. ಮೇಲ್ಗಡೆ ಕಾಣುತ್ತೆ ನೋಡಿ ಇಲ್ಲಿ, ಬಟ್ ಇದರಲ್ಲಿ ಕಾಣ್ತಾ ಇಲ್ಲ. ಅದರಲ್ಲಿ ನೋಡಿ ಗೊತ್ತಾಗುತ್ತೆ. ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ ಬನ್ನಿ ಅದು ಯಾವ ರೀತಿ ಚೆನ್ನಾಗಿದೆ, ಯಾವ ಥರ ಕ್ಲೀನ್ ಆಗುತ್ತೆ ಅಂತ. ನೋಡಿ, ಇಲ್ಲಿ ನಾನು ಅಡುಗೆ ಮಾಡುವಾಗ ಚಿಮ್ನಿ ಇರುತ್ತಲ್ಲ, ಅದನ್ನು ತೆಗೆದಿದ್ದೆ. ನೋಡೋಣ ಅಂತಲೇ ಬಿಟ್ಟಿದ್ದೆ. ಇದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ತೊಳೆದಿರಲಿಲ್ಲ. ಅದನ್ನು ಬಿಸಿನೀರಲ್ಲಿ ಹಾಕಿ ನೆನೆಸಿ ತುಂಬಾ ಕಷ್ಟಪಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಓವರ್ ನೈಟೆಲ್ಲ ನೆನೆಹಾಕ್ಬಿಟ್ಟು ಅದು ಕ್ಲೀನ್ ಮಾಡ್ತಾಯಿದ್ದೆ. ಇದು ಬೇಗ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಈ ಥರ ಸ್ಪ್ರೇ ಮಾಡಬೇಕು. ಎಲ್ಲೆಲ್ಲಿ ಅದು ಗಲೀಜಾಗಿರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡಬೇಕು. ಇದನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡಬೇಕು. ಇದನ್ನು ಆವಾಗ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ. ಇದು ನೋಡಿ, ಇವಾಗ 10 ನಿಮಿಷ ಆಗಿದೆ. ಇವಾಗ ನೋಡಿ, ನಾನು ಒಂದು ಸ್ಕ್ರಬ್ಬಲ್ಲಿ ಸುಮ್ಮನೆ ಲೈಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ. ನೋಡಿ, ಎಲ್ಲ ಈ ಥರ ಒಂದು 10 ನಿಮಿಷ ಬಿಟ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಗುಂಜು, ಸ್ಟೀಲ್ ಗುಂಜು ಅಥವಾ ಯಾವುದಾದ್ರೂ ತಗೊಂಡು ನೋಡಿ ಸುಮ್ಮನೆ ಹಿಂಗೆ ಸ್ಕ್ರಬ್ ಮಾಡಿದ್ರೆ ಎಷ್ಟು ನೀಟಾಗಿ ಹೋಗ್ತಾಯಿದೆ. ವಾವ್, ನನಗಂತೂ ಸಖತ್ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಜಸ್ಟ್ 200 ರುಪೀಸ್ ಅಷ್ಟೇ ಇದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ನಾವು ಬಿಸಿನೀರಲ್ಲೆಲ್ಲ ನೆನೆಹಾಕಿ ಏನೇನೋ ಸರ್ಕಸ್ ಮಾಡ್ತೀವಿ, ಬಟ್ ಇದನ್ನು ತಗೊಂಡು ಯೂಸ್ ಮಾಡಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ. ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಕ್ಲೀನ್ ಆಗುತ್ತೆ, ಇಷ್ಟು ಈಸಿಯಾಗಿ ತೊಳಿಬೋದು ಅಂತಂತ. ನೋಡಿದ್ರೆ ಎಷ್ಟು ಕ್ಲೀನಾಗಿದೆ, ಚೆನ್ನಾಗಿದೆ ಪ್ರಾಡಕ್ಟು. ನೋಡಿದ್ರೆ ಒಳ್ಳೆ ಹೊಸ ಥರ ಸ್ಟೈನ್ಲೆಸ್ ಸ್ಟೀಲ್ ಥರ ಕಾಣ್ತಾ ಇದೆ. ಸೂಪರಾಗಿ ಕ್ಲೀನಾಗಿದೆ. ನೀವು ಸಹ ತರಿಸ್ಕೊಳ್ಳಿ ಆನ್ಲೈನಲ್ಲಿ. ತುಂಬ ಚೆನ್ನಾಗಿದೆ ಇದು ಹ್ಯಾಪಿ ಪ್ಲ್ಯಾನೆಟ್ ಅಂತಂತ. ಮತ್ತು ಬೇರೆ ನೋಡೋಣ ಬನ್ನಿ. ಈಗ ಫ್ಲೋರಿಂಗ್ದು ನೋಡಿ, ಇಲ್ಲಿ ನಾನು ಇದನ್ನು ಕ್ಲೀನ್ ಮಾಡೋಕ್ಕೋಸ್ಕರನೇ ಹಾಗೆ ಬಿಟ್ಟಿದ್ದೆ. ನೋಡಿ, ಈಗೆಲ್ಲ ಪಾಚಿ ಕಟ್ಟಿದೆ. ಇದು ಯಾವ ಥರ ಕ್ಲೀನ್ ಆಗುತ್ತೆ ನೋಡಬೇಕು ಅಂತಲೇ ನಾನು ವಾಶ್ ಮಾಡಿರಲಿಲ್ಲ. ನೋಡಿ, ಈ ಥರ ಎಷ್ಟು ಗಲೀಜಾಗಿದೆ. ಈಗೆಲ್ಲ ಸ್ಪ್ರೇ ಮಾಡಿದ್ದೀನಿ. ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ಇದನ್ನು 5 ನಿಮಿಷ 10 ನಿಮಿಷ ಬಿಟ್ಟರೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ನೋಡೋಣ ಬನ್ನಿ. ಈಗ ನಾನು ಸುಮ್ಮನೆ ಒಂದು ಗುಂಜಲ್ಲಿ ಸುಮ್ಮನೆ ಸ್ಕ್ರಬ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸುಮ್ಮನೆ ಲೈಟಾಗಿ ಸ್ಕ್ರಬ್ ಮಾಡಬೇಕು ಅಷ್ಟೇ. ನೋಡಿ, ಈ ಥರ ಎಲ್ಲ ಕಡೆ ಎಲ್ಲೆಲ್ಲಿ ಗಲೀಜಾಗಿ ಫ್ಲೋರಿಂಗು ಮತ್ತು ಪಾಚಿ ಕಟ್ಟಿರೋದು ಎಲ್ಲ ಪ್ರತಿಯೊಂದು ಕ್ಲೀನ್ ಆಗುತ್ತೆ. ನೋಡಿ, ಯಾವ ಥರ ಕೊಳೆ ಬಿಟ್ಕೊತಾ ಇದೆ. ನಾನು 5 ನಿಮಿಷ ಅಷ್ಟೇ ಬಿಟ್ಟಿದ್ದು. ನೋಡಿ ಎಷ್ಟು ಕ್ಲೀನಾಗಿದೆ, ಯಾವ ಥರ ಇತ್ತು ಯಾವ ಥರ ಕ್ಲೀನಾಗಿದೆ ನೋಡಿ. ತುಂಬಾ ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಇದರಲ್ಲಿ. ನಾವೇನು ಜಾಸ್ತಿ ಉಜ್ಜೋದು ಅದೆಲ್ಲ ಏನು ಬೇಡ. ಇದು ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಕಲ್ಲು ವೈಟ್ ಕಲರ್ ಎಷ್ಟು ಕೊಳೆ ಆಗಿತ್ತು, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಸೂಪರಾಗಿದೆ ಮಾತ್ರ. ನೋಡ್ತಾ ಇದ್ದೀರಲ್ವ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಸಿಂಕು ಸಹ ಎಷ್ಟು ಗಲೀಜಾಗಿದೆ.
ಎಲ್ಲದೂ ವಾಶ್ ಮಾಡ್ಬೋದು. ಏನೇ ಟಾಪ್ ಎಷ್ಟೇ ವರ್ಷದ್ದು ನಲ್ಲಿಗಳು ಈ ಬೋರ್ ನೀರಿಗೆಲ್ಲ ಕರೆ ಆಗಿರುತ್ತೆ ಅದೆಲ್ಲ ಸಹ ಹೋಗುತ್ತೆ. ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಪೂರ್ತಿ ಕಲೆಗಳೆಲ್ಲ ಹೋಗುತ್ತೆ. ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇವಾಗ ನೀರು ಹಾಕ್ಬಿಟ್ಟು ತೊಳಿತಾ ಇದ್ದೀನಿ ನಾನು ಒಂದು 5 ನಿಮಿಷ ಬಿಟ್ಟು. ನೋಡಿ ಎಲ್ಲ ಎಷ್ಟು ಕ್ಲೀನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಇದನ್ನು ನೀವು ಸಹ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ನಿಮ್ಮ ಮನೆಯಲ್ಲೂ ಸಹ ಸಾಮಾನುಗಳೆಲ್ಲ ಗಲೀಜಾಗಿದ್ದರೆ ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಆಗುತ್ತೆ ನೋಡಿ. ಇದು ಬಾತ್ರೂಮ್ ಟಬ್ಬು ತುಂಬಾ ಕೊಳೆ ಆಗಿತ್ತು. ನಾನು ಇದನ್ನು ತೋರ್ಸೋಕ್ಕೋಸ್ಕರ ತೊಳೆದಿರಲಿಲ್ಲ. ಸುಮಾರಿಗೊಂದು 10 ವರ್ಷ ಆಯಿತು ಇದನ್ನು ತಗೊಂಡು. ನಾನು ಚೆನ್ನಾಗಿ ಇಟ್ಕೊಂಡಿದ್ದೆ, ಬಟ್ ತುಂಬಾ ಕಷ್ಟಪಟ್ಟು ತೊಳಿತಾ ಇದ್ದೆ. ಈಗ ನೋಡಿ ಇದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಸ್ಪ್ರೇ ಮಾಡಿಬಿಟ್ಟು ಬಿಟ್ಟು ನೋಡಿ ಎಷ್ಟು ಹಿಂಗೆ ಸುಮ್ಮನೆ ಲೈಟಾಗಿ ಹಿಂಗೆ ಉಜ್ಜಿದ್ರೆ ಸಾಕು, ಎಲ್ಲ ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಇದನ್ನು ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಡ್ತಾಯಿದೆ ನೋಡಿ. 5 ನಿಮಿಷ ಅಷ್ಟೇ ನಾನು ಹಚ್ಬಿಟ್ಟು ಬಿಟ್ಟಿದ್ದೀನಿ. ಸುಮ್ಮನೆ ಬ್ರಷಲ್ಲಿ ಸ್ವಲ್ಪ ಲೈಟಾಗಿ ವಾಶ್ ಮಾಡಿದೆ, ಅದನ್ನು ಸ್ಕ್ರಬ್ ಮಾಡಿದೆ. ನೋಡಿ ಎಷ್ಟು ಯಾವ ಥರ ಇದ್ದಿದ್ದು ಯಾವ ಥರ ಕ್ಲೀನಾಗಿದೆ ನೋಡಿ. ತಕ್ಷಣವೇ ನೀವು ಬುಕ್ ಮಾಡಿ ಆನ್ಲೈನಲ್ಲಿ ತರಿಸ್ಕೊಳ್ಳಿ. ಈ ಥರ ಮನೆ ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೋಬೋದು ನಾವು ಈಸಿಯಾಗಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನೋಡಿ. ಒಳ್ಳೆ ಹೊಸ ಥರ ಟಬ್ ಆಗೋಯ್ತಿದ್ದು ಚೆನ್ನಾಗಿದೆ. ಮತ್ತು ನೋಡಿದ ತಕ್ಷಣವೇ ಒಂದು ಲೈಕ್ ಕೊಡಿ. ನೋಡಿದ್ರೆ ಎಷ್ಟು ಹೊಸ ಥರ ಟಬ್ಬು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.